ಕರ್ಮಯೋಗ ಹೀಗೆ ಹೇಳುತ್ತೆ, ನಿನ್ನ ಕೆಲಸನ ನೀನ್ ಮಾಡು, ಫಲಾಫಲ ನನಗೆ ಬಿಡು ಅಂತ. ಇದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಅರ್ಜುನಂಗೆ ಹೇಳಿರ್ತಕ್ಕಂಥ ಮಾತು. ಇಲ್ಲಿ ಅರ್ಜುನ ಯಾರು? ನಾವೆಲ್ಲರೂ ಏನಿದೀವಿ, ನಾವೆಲ್ಲರೂ ಅರ್ಜುನರು. ಇಲ್ಲಿ ನಮ್ಮ ಕೆಲಸನ ನಾವು ಮಾಡಬೇಕು, ಫಲಾಫಲನ ನಾವು ದೇವರಿಗೆ ಬಿಡಬೇಕು. ಈಗ ಎಕ್ಸಾಂಪಲ್, ಒಂದು ಎಕ್ಸಾಮ್ ಅಂತ ತಗೊಳ್ಳೋಣ. ಆ ಎಕ್ಸಾಮ್ನ ರಿಸಲ್ಟ್ ಬಗ್ಗೆ ಯೋಚನೆ ಮಾಡೋದ್ರ ಬದಲು, ಪಾಸಾ ಫೇಲಾ ಏನಾಗುತ್ತೋ ಇದನ್ನ ಯೋಚನೆ ಮಾಡೋದ್ರ ಬದಲು, ಓದೋ ಸಮಯದಲ್ಲಿ ಆ ಎಕ್ಸಾಮ್ ಪಾಸ್ ಆಗಕ್ಕೆ ನಾವ್ ಏನೆಲ್ಲ ಮಾಡ್ಬೋದು ಅದನ್ನೆಲ್ಲ ಮಾಡಿದೀವ, ಅಷ್ಟು ಹಾರ್ಡ್ ವರ್ಕ್ ನಾವು ಹಾಕಿದೀವ, ಅಷ್ಟು ಹಾರ್ಡ್ ವರ್ಕ್ನ ನಾವು ಆ ಕೆಲಸದ ಮೇಲೆ ಹಾಕಿದ್ದೇ ಆದ್ರೆ ಅದ್ರ ರಿಸಲ್ಟ್ ಯಾವಾಗ್ಲೂ ಪಾಸ್ ಆಗಿ ಬಂದೇ ಬರುತ್ತೆ. ಅದ್ರ ಬಗ್ಗೆ ನಾವು ಯೋಚನೆ ಮಾಡೋ ಅಗತ್ಯ ಇರಲ್ಲ. ಯಾಕಂದ್ರೆ ಆ ಎಕ್ಸಾಮ್ನ ಪಾಸ್ ಮಾಡಕ್ಕೆ ನಾವ್ ಏನೇನ್ ಮಾಡ್ಬೋದು ಅದನ್ನ ಆಲ್ರೆಡಿ ಮಾಡಾಗಿದೆ. ಆದ್ರಿಂದ ನಮ್ಮ 100% ನಾವು ಕೊಟ್ಟಿದೀವಿ ಅನ್ನೋದಾದ್ರೆ ರಿಸಲ್ಟ್ ಬಗ್ಗೆ ಯೋಚನೆ ಮಾಡೋ ಅಗತ್ಯ ಇರಲ್ಲ. ಹಾಗೆ ನಾವೇನಾದ್ರು 100% ಕೊಟ್ಟಿಲ್ಲ ಅಂದ್ರೂ ಕೂಡ ನಾವು ರಿಸಲ್ಟ್ ಬಗ್ಗೆ ಯೋಚನೆ ಮಾಡೋ ಅಗತ್ಯ ಇರಲ್ಲ. ಇನ್ನೊಂದು ಎಕ್ಸಾಂಪಲ್ ಹೇಳೋ ಅಂತದಾದ್ರೆ, ಯಾರಿಗಾರು ಹೆಲ್ಪ್ ಮಾಡಿರ್ತೀವಿ, ಆ ಹೆಲ್ಪ್ಗೋಸ್ಕರ ಅವರಿಂದ ನಮ್ಗೆ ಏನಾದ್ರು ಪಡ್ಕೋಬೇಕು ಅಂತ ಇದ್ರೆ ಆ ಹೆಲ್ಪ್ ನ ಮಾಡಕ್ಕೆ ಹೋಗ್ಬೇಡಿ. ಯಾಕಂದ್ರೆ ನೀವು ಅವರಿಂದ ವಾಪಸ್ ಏನಾದ್ರು ಬಯಸಿ ಆ ಕೆಲಸ ಮಾಡಿದ್ದೆ ಆದ್ರೆ, ಅಕಸ್ಮಾತ್ ಅವ್ರು ಏನಾದ್ರು ಅದನ್ನ ನಿಮ್ಗೆ ವಾಪಸ್ ಕೊಟ್ಟಿಲ್ಲ ಅಂತ ಅಂದಾಗ, ನಿಮ್ಗೋಸ್ಕರ ಅವ್ರು ಏನು ಹೆಲ್ಪ್ ವಾಪಸ್ ಮಾಡಿಲ್ಲ ಅಂತ ಅಂದಾಗ ನಿಮಗೆ ಬೇಜಾರಾಗುತ್ತೆ. ಇಲ್ಲಿ ನಿಮ್ಗೆ 2 ಆಪ್ಷನ್. ಒಂದು, ಅವರಿಂದ ಏನು ಎಕ್ಸ್ಪೆಕ್ಟ್ ಮಾಡದೆ ಹೆಲ್ಪ್ ಮಾಡಿ, ಅಥವಾ ಅವ್ರಿಗೇನು ಹೆಲ್ಪ್ ಮಾಡಕ್ ಹೋಗ್ಬೇಡಿ. ಹೀಗೆ ಯಾರಿಂದನೂ ಏನು ಬಯಸದೆ ನಿನ್ನ ಸಹಾಯ ನೀನ್ ಮಾಡೋದಿದೆಯಲ್ಲ, ಸೆಲ್ಫ್ಲೆಸ್ ಆಕ್ಷನ್, ಇದನ್ನ ಕರ್ಮಯೋಗ ಅಂತ ಕರೀತಾರೆ. ಮತ್ತು ಧರ್ಮ ಕೂಡ ಇದನ್ನೇ ಹೇಳುತ್ತೆ, ಪರೋಪಕಾರಂ ಹಿತಂ ಶರೀರ. ಕರ್ಮಯೋಗ ಹೇಳ್ದೆ ಅನ್ನೋ ಮಾತ್ರಕ್ಕೆ ಇದು ನಾನು ಹೇಳ್ತಾ ಇಲ್ಲ ಅಂತಲ್ಲ, ಇದು ಕೂಡ ಹೇಳ್ತೆ. ಇದು ದೈಹಿಕವಾದ ಹೆಲ್ತ್ ಅಲ್ಲ, ಇದು ಮಾನಸಿಕವಾದ ಹೆಲ್ತ್. ನೀವು ಕರ್ಮಯೋಗನ ತಿಳ್ಕೊಂಡು ನಿಮ್ಮ ಕೆಲಸ ಮಾಡಿದ ಫಲವಾಗಿ ನೀವೇನು ಬಯಸ್ತೆ, ನೀವು ನಿಮ್ಮ ಕೆಲಸ ಮಾತ್ರ ಮಾಡ್ತಾ ಇದ್ದೀರಾ ಅಂತ ಆದ್ರೆ, ಆಬ್ವಿಯಸ್ಲಿ ನಿಮ್ಗೆ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ ಅಂದ್ರೆ ಸ್ಟ್ರೆಸ್ ಆಗಲ್ಲ, ಆಂಗ್ಸೈಟಿ ಆಗಲ್ಲ, ಮತ್ತೆ ಮಾನಸಿಕವಾಗಿ ನೀವು ಸಬಲರಾಗ್ತೀರಾ. ಹೀಗೆ ಹೆಚ್ಚು ವಿಡಿಯೋಗೋಸ್ಕರ ನನ್ನ ಫಾಲೋ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮ್ಮ ಆರೋಗ್ಯ ನನ್ನ ಆದ್ಯತೆ. ಧನ್ಯವಾದ.